ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ರಿತ್ತಿ ಕುಟುಂಬ ಮನೆಯ ಪಾಯ ತೆಗೆಯುವಂತಹ ಸಮಯದಲ್ಲಿ ನಿಧಿ ಪತ್ತೆಯಾಗಿತ್ತು. ಆ ನಿಧಿಯನ್ನು ಪ್ರಾಮಾಣಿಕವಾಗಿ ಕಸ್ತೂರವ್ವ ರಿತ್ತಿ ಮತ್ತು ಪ್ರಜ್ವಲ್ ರಿತ್ತಿ ಅದನ್ನು ಸರ್ಕಾರಕ್ಕೆ ಹಸ್ತಾಂತರ ಮಾಡಿದ್ದಾರೆ. ಬಡ ಕುಟುಂಬಕ್ಕೆ ಸೂಕ್ತವಾದ ಪರಿಹಾರ ಕೊಡಬೇಕನ್ನೋ ಕೂಗು ಕೂಡ ಕೇಳಿ ಬರ್ತಾ ಇದೆ. ಈ ಬಗ್ಗೆ ನಮ್ಮ ಜೊತೆಗೆ ಮಾತನಾಡಲು ಮಾಜಿ ಸಚಿವರಾದಂಥ BR ಯಾವಗಲ್ ಅವರಿದ್ದಾರೆ. ಅವರನ್ನ ಮಾತಾಡ್ಸೋಣ. ಈಗ ನೀವು ಒಂದು ಮಾತು ಹೇಳಿದ್ರಿ, ಆ ಕುಟುಂಬ ಚಿನ್ನವನ್ನು ಯಾವ ರೀತಿ ಅಂದ್ರೆ ಎಷ್ಟು ಮೌಲ್ಯದ ಕೊಟ್ಟಿದೆ ಅದೇ ಸಮಾನಾಂತರವಾಗಿ ಪರಿಹಾರ ಬರಬೇಕು. ಆ ನಿಟ್ಟಿನಲ್ಲಿ ನಿಮ್ಮ ಹೋರಾಟ ಅಥವಾ ಆ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಯಾವ ರೀತಿ ಇರುತ್ತಂತ? ಕಡು ಬಡತನದಲ್ಲಿ ಇದ್ರೂ ಸಹಿತ ಆ ರೀತಿ ಕುಟುಂಬ 1 ಕೋಟಿ ರೂಪಾಯಿ ಮೌಲ್ಯ ಆಗಬಹುದಾದಂಥ ನಿಧಿಯನ್ನು ಸರ್ಕಾರಕ್ಕೆ ಜನರಿಗೆ ಅರ್ಪಣೆ ಮಾಡಿದ್ದು ನಿಜಕ್ಕೂ ಬಹಳ ಶ್ಲಾಘನೀಯವಾದದ್ದು, ಮೆಚ್ಚತಕ್ಕಂಥ. ಅದರಲ್ಲಿ 2 ಮಾತಿಲ್ಲ. ಅವತ್ತು ನಾನು ಭೇಟಿ ಕೊಟ್ಟಾಗ ಅದ್ರ ಪರಿಹಾರಾರ್ಥವಾಗಿ ಅವ್ರಿಗೆ ಅದೇನು ಅದರ ಮೌಲ್ಯ ಇತ್ತು, ಮೌಲ್ಯಕ್ಕೆ ಅನುಗುಣವಾಗಿ ಅವ್ರಿಗೆ ಪರಿಹಾರ ಕೊಡಬೇಕು. ಅದ್ರ ಬಗ್ಗೆ ನಾನು ಸಹಿತ ಮುಖ್ಯಮಂತ್ರಿ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ದು ನಿಜ. ನಾನು ಈಗೂ ಆ ಮತಿಗೆ ಬದ್ಧನಾಗಿದ್ದೇನೆ. ಕಾನೂನಿನ ಚೌಕಟ್ಟಿನಲ್ಲಿ ಹಲವಾರು ಕಾನೂನುಗಳು ಅದರ ವ್ಯಾಪ್ತಿಯಲ್ಲಿ ಬರ್ತದೆ, ಆ ವ್ಯಾಪ್ತಿಯಲ್ಲಿ ಅವೆಲ್ಲ ಬರ್ತದೆ. ಕಾನೂನು ಚೌಕಟ್ಟಿನಲ್ಲಿ ಅವರಿಗೆ ಎಲ್ಲ ವಿಧವಾದಂಥ ಅನುಕೂಲತೆಗಳು ಮಾಡಿ ಅದೇನು ಅವರು ಸ್ವಯಂ ಆಗಿ ಅರ್ಪಣೆ ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಆ ಕೊಟ್ಟಿದ್ದ ಸರಿಸಮನಾದಂಥ ಪರಿಹಾರವನ್ನು ಅವರು ಒದಗಿಸ್ಬೇಕು ಅಂತ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. CM ಸಿದ್ದರಾಮಯ್ಯ ಅವ್ರಿಗೆ ಭೇಟಿ ಮಾಡಿಸ್ತೀರಿ ಆ ಕುಟುಂಬನೋ? ಆಮೇಲೆ ಅವರಿಗೆ ಯಾವ ರೀತಿ ಪರಿಹಾರ ಅಂದ್ರೆ ಅವರು ಒಂದು ಮನಿ ಬೇಕಂತ ಹೇಳಿದ್ದಾರೆ, ಆ ಉದ್ಯೋಗ ಬೇಕಾ ಮಹಿಳೆಗೆ, ಶಿಕ್ಷಣ ಏನು ಅದು ಸರಿ ಸಮವಾಗಿ ಅಂತ ಹೇಳ್ತಿದ್ದೆ. ಅದು ಹೇಳಿದ್ನಲ್ಲ ಈಗಾಗಲೇ. ಸುಮಾರು ಅದು ಎಲ್ಲ ಸೇರಿದ್ರೆ ಸುಮಾರು 1 ಕೋಟಿ ರೂಪಾಯಿ ಮೌಲ್ಯ ಆಗುವಂಥ ಸಾಧ್ಯತೆ ಐತಿ. ಅಷ್ಟು ಮಟ್ಟಿಗೆ ಅವ್ರಿಗೇನು ಕಾನೂನು ರೀತಿ ಮಾಡ್ಲಿಕ್ಕೆ ಸಾಧ್ಯ ಐತಿ. ಅದು ಏನು ಕಳ್ಕೊಂಡಿದ್ದಾರೆ ಅಥವಾ ಅರ್ಪಿಸಿದ್ರೆ ಅದಕ್ಕೆ ಸರಿಯಾದಂಥ ಒಂದು ಪರಿಹಾರವನ್ನು ಅವ್ರಿಗೆ ಕೊಡಬೇಕು. ಮನೆ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಬೇರೆ ವಿಧವಾದಂಥ ಅವರು ಹೇಳ್ತಾ ಇದ್ರು ಮಗುವಿಗೆ ಕೆಲಸ ಕೊಡಬೇಕು, ಸರ್ಕಾರಿ ಕೆಲಸ. ಒಳ್ಳೆಯ ಸೂಚನೆ. ಅದ್ರ ಬಗ್ಗೆನೂ ಸಹಿತ ನಾನು CM ಅವರಿಗೆ ಪತ್ರ CM ಅವ್ರ ಜೊತೆ ಚರ್ಚೆ ಮಾಡ್ಕೊಂಡು ಪರಿಹಾರ ಕೊಡಿಸ್ಲಿಕ್ಕೆ ಸಂಪೂರ್ಣ ಪ್ರಯತ್ನ ಮಾಡ್ತೇನೆ. ಜಿಲ್ಲಾ ಮಂತ್ರಿಗಳಿದ್ದಾರೆ, ಶಾಸಕರುಗಳಿದ್ದಾರೆ, ಅವರು ಮತ್ತೆ ಮಾಡ್ತಾರೆ. ನಾನು ನನ್ನ ಪ್ರಯತ್ನವನ್ನು ಮಾಡ್ತೇನೆ. ಒಟ್ಟಾರೆ ಹೇಳ್ಬೇಕಂತಂದ್ರೆ ಏನು ರಿತ್ತಿ ಕುಟುಂಬ ಪ್ರಾಮಾಣಿಕವಾಗಿ ಚಿನ್ನವನ್ನು ಸರ್ಕಾರಕ್ಕೆ ಹಸ್ತಾಂತರ ಮಾಡಿದ್ರು, ಆ ಕುಟುಂಬಕ್ಕೆ ನ್ಯಾಯಯುತವಾಗಿ ಏನು ಸಿಗಬೇಕು ಅದನ್ನು ನಾ ಕೊಡುವಂತ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಮಾಜಿ ಸಚಿವರಾದಂಥ BR ಯಾವಗಲ್ರು ಹೇಳ್ತಾ ಇದ್ದಾರೆ. ಈ ಬಗ್ಗೆ ಕೂಡ ನಾ CM ಸಿದ್ದರಾಮಯ್ಯನವರ ಜೊತೆಗೆ ಚರ್ಚೆ ಮಾಡಿ ಆ ಕುಟುಂಬಕ್ಕೆ ನ್ಯಾಯಯುತವಾಗಿ ಏನು ಸಿಗಬೇಕು ಸಮಾನಾಂತರವಾಗಿ ಅಂದ್ರೆ ಅವರಿಗೆ ಸಿಕ್ಕಂತ ನಿಧಿಯ ಸಮಾನಾಂತರವಾಗಿ ಅವರಿಗೆ ಎಲ್ಲ ಸೌಕರ್ಯವನ್ನು ಕೊಡುವ ಕೆಲಸವನ್ನು ಕೂಡ ನಾನು ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ರಿತ್ತಿ ಕುಟುಂಬ ಮನೆಯ ಪಾಯ ತೆಗೆಯುವಂತಹ ಸಮಯದಲ್ಲಿ ನಿಧಿ ಪತ್ತೆಯಾಗಿತ್ತು. ಆ ನಿಧಿಯನ್ನು ಪ್ರಾಮಾಣಿಕವಾಗಿ ಕಸ್ತೂರವ್ವ ರಿತ್ತಿ ಮತ್ತು ಪ್ರಜ್ವಲ್ ರಿತ್ತಿ ಅದನ್ನು ಸರ್ಕಾರಕ್ಕೆ ಹಸ್ತಾಂತರ ಮಾಡಿದ್ದಾರೆ. ಬಡ ಕುಟುಂಬಕ್ಕೆ ಸೂಕ್ತವಾದ ಪರಿಹಾರ ಕೊಡಬೇಕನ್ನೋ ಕೂಗು ಕೂಡ ಕೇಳಿ ಬರ್ತಾ ಇದೆ. ಈ ಬಗ್ಗೆ ನಮ್ಮ ಜೊತೆಗೆ ಮಾತನಾಡಲು ಮಾಜಿ ಸಚಿವರಾದಂಥ BR ಯಾವಗಲ್ ಅವರಿದ್ದಾರೆ. ಅವರನ್ನ ಮಾತಾಡ್ಸೋಣ. ಈಗ ನೀವು ಒಂದು ಮಾತು ಹೇಳಿದ್ರಿ, ಆ ಕುಟುಂಬ ಚಿನ್ನವನ್ನು ಯಾವ ರೀತಿ ಅಂದ್ರೆ ಎಷ್ಟು ಮೌಲ್ಯದ ಕೊಟ್ಟಿದೆ ಅದೇ ಸಮಾನಾಂತರವಾಗಿ ಪರಿಹಾರ ಬರಬೇಕು. ಆ ನಿಟ್ಟಿನಲ್ಲಿ ನಿಮ್ಮ ಹೋರಾಟ ಅಥವಾ ಆ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಯಾವ ರೀತಿ ಇರುತ್ತಂತ? ಕಡು ಬಡತನದಲ್ಲಿ ಇದ್ರೂ ಸಹಿತ ಆ ರೀತಿ ಕುಟುಂಬ 1 ಕೋಟಿ ರೂಪಾಯಿ ಮೌಲ್ಯ ಆಗಬಹುದಾದಂಥ ನಿಧಿಯನ್ನು ಸರ್ಕಾರಕ್ಕೆ ಜನರಿಗೆ ಅರ್ಪಣೆ ಮಾಡಿದ್ದು ನಿಜಕ್ಕೂ ಬಹಳ ಶ್ಲಾಘನೀಯವಾದದ್ದು, ಮೆಚ್ಚತಕ್ಕಂಥ. ಅದರಲ್ಲಿ 2 ಮಾತಿಲ್ಲ. ಅವತ್ತು ನಾನು ಭೇಟಿ ಕೊಟ್ಟಾಗ ಅದ್ರ ಪರಿಹಾರಾರ್ಥವಾಗಿ ಅವ್ರಿಗೆ ಅದೇನು ಅದರ ಮೌಲ್ಯ ಇತ್ತು, ಮೌಲ್ಯಕ್ಕೆ ಅನುಗುಣವಾಗಿ ಅವ್ರಿಗೆ ಪರಿಹಾರ ಕೊಡಬೇಕು. ಅದ್ರ ಬಗ್ಗೆ ನಾನು ಸಹಿತ ಮುಖ್ಯಮಂತ್ರಿ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ದು ನಿಜ. ನಾನು ಈಗೂ ಆ ಮತಿಗೆ ಬದ್ಧನಾಗಿದ್ದೇನೆ. ಕಾನೂನಿನ ಚೌಕಟ್ಟಿನಲ್ಲಿ ಹಲವಾರು ಕಾನೂನುಗಳು ಅದರ ವ್ಯಾಪ್ತಿಯಲ್ಲಿ ಬರ್ತದೆ, ಆ ವ್ಯಾಪ್ತಿಯಲ್ಲಿ ಅವೆಲ್ಲ ಬರ್ತದೆ. ಕಾನೂನು ಚೌಕಟ್ಟಿನಲ್ಲಿ ಅವರಿಗೆ ಎಲ್ಲ ವಿಧವಾದಂಥ ಅನುಕೂಲತೆಗಳು ಮಾಡಿ ಅದೇನು ಅವರು ಸ್ವಯಂ ಆಗಿ ಅರ್ಪಣೆ ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಆ ಕೊಟ್ಟಿದ್ದ ಸರಿಸಮನಾದಂಥ ಪರಿಹಾರವನ್ನು ಅವರು ಒದಗಿಸ್ಬೇಕು ಅಂತ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ.
ಸಿಎಂ ಸಿದ್ದರಾಮಯ್ಯ ಅವ್ರಿಗೊಂದು ಭೇಟಿ ಮಾಡಿಸ್ತೀರಿ ಆ ಕುಟುಂಬನೋ ಆಮೇಲೆ ಅವರಿಗೆ ಯಾವ ರೀತಿ ಪರಿಹಾರ ಅಂದ್ರೆ ಅವರು ಒಂದು ಮನಿ ಬೇಕಂತ ಹೇಳಿದ್ದಾರೆ ಆ ಉದ್ಯೋಗ ಬೇಕಾ ಮಹಿಳೆಗೆ ಶಿಕ್ಷಣ ಏನು ಅದು ಸರಿ ಸರಿ ಸಮವಾಗಿ ಅಂತ ಹೇಳ್ತೇನೆ. ಅದು ಹೇಳಿದ್ನಲ್ಲ ಈಗಾಗಲೇ ಸುಮಾರು ಅದು ಎಲ್ಲ ಸೇರಿದ್ರೆ ಸುಮಾರು 1 ಕೋಟಿ ರೂಪಾಯಿ ಮೌಲ್ಯ ಆಗುವಂಥ ಸಾಧ್ಯತೆ ಐತಿ ಅಷ್ಟು ಮಟ್ಟಿಗೆ. ಅವ್ರಿಗೇನು ಕಾನೂನು ರೀತಿ ಮಾಡ್ಲಿಕ್ಕೆ ಸಾಧ್ಯ ಐತಿ, ಅದು ಏನು ಕಳ್ಕೊಂಡಿದ್ದಾರೆ ಅಥವಾ ಅರ್ಪಿಸಿದ್ರೆ ಅದಕ್ಕೆ ಸರಿಯಾದಂಥ ಒಂದು ಪರಿಹಾರವನ್ನು ಅವ್ರಿಗೆ ಕೊಡಬೇಕು. ಮನೆ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಬೇರೆ ವಿಧವಾದಂಥ ಅವರು ಹೇಳ್ತಾ ಇದ್ರು ಮಗುವಿಗೆ ಕೆಲಸ ಕೊಡಬೇಕು, ಸರ್ಕಾರಿ ಕೆಲಸ. ಒಳ್ಳೆಯ ಸೂಚನೆ. ಅದ್ರ ಬಗ್ಗೆನೂ ಸಹಿತ ನಾನು CM ಅವರಿಗೆ ಪತ್ರ ಸಿಎಂ ಅವ್ರ ಜೊತೆ ಚರ್ಚೆ ಮಾಡ್ಕೊಂಡು ಅವ್ರಿಗೆ ಪರಿಹಾರ ಕೊಡಿಸ್ಲಿಕ್ಕೆ ಸಂಪೂರ್ಣ ಪ್ರಯತ್ನ ಮಾಡ್ತೇನೆ. ಜಿಲ್ಲಾ ಮಂತ್ರಿಗಳಿದ್ದಾರ, ಶಾಸಕರುಗಳಿದ್ದಾರ, ಅವರು ಮತ್ತೆ ಮಾಡ್ತಾರೆ. ನಾನು ನನ್ನ ಪ್ರಯತ್ನವನ್ನು ಮಾಡ್ತೇನೆ. ಒಟ್ಟಾರೆ ಹೇಳ್ಬೇಕಂತಂದ್ರೆ ಏನು ರಿತ್ತಿ ಕುಟುಂಬ ಪ್ರಾಮಾಣಿಕವಾಗಿ ಚಿನ್ನವನ್ನು ಸರ್ಕಾರಕ್ಕೆ ಹಸ್ತಾಂತರ ಮಾಡಿದ್ರು ಆ ಕುಟುಂಬಕ್ಕೆ ನ್ಯಾಯಯುತವಾಗಿ ಏನು ಸಿಗಬೇಕು ಅದನ್ನು ನಾ ಕೊಡುವಂತ ಪ್ರಯತ್ನ ಮಾಡ್ತೀನಿ ಅಂತೇಳಿ ಮಾಜಿ ಸಚಿವರಾದಂಥ BR ಯಾವಗಲ್ರು ಹೇಳ್ತಾ ಇದ್ದಾರೆ. ಈ ಬಗ್ಗೆ ಕೂಡ ನಾ CM ಸಿದ್ದರಾಮಯ್ಯನವರ ಜೊತೆಗೆ ಚರ್ಚೆ ಮಾಡಿ ಆ ಕುಟುಂಬಕ್ಕೆ ನ್ಯಾಯಯುತವಾಗಿ ಏನು ಸಿಗಬೇಕು ಸಮಾನಾಂತರವಾಗಿ ಅಂದ್ರೆ ಅವರಿಗೆ ಸಿಕ್ಕಂತ ನಿಧಿಯ ಸಮಾನಾಂತರವಾಗಿ ಅವರಿಗೆ ಎಲ್ಲ ಸೌಕರ್ಯವನ್ನು ಕೊಡುವ ಕೆಲಸವನ್ನು ಕೂಡ ನಾನು ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ರಿತ್ತಿ ಕುಟುಂಬ ಮನೆಯ ಪಾಯ ತೆಗೆಯುವಂತಹ ಸಮಯದಲ್ಲಿ ನಿಧಿ ಪತ್ತೆಯಾಗಿತ್ತು. ಆ ನಿಧಿಯನ್ನು ಪ್ರಾಮಾಣಿಕವಾಗಿ ಕಸ್ತೂರವ್ವ ರಿತ್ತಿ ಮತ್ತು ಪ್ರಜ್ವಲ್ ರಿತ್ತಿ ಅದನ್ನು ಸರ್ಕಾರಕ್ಕೆ ಹಸ್ತಾಂತರ ಮಾಡಿದ್ದಾರೆ. ಬಡ ಕುಟುಂಬಕ್ಕೆ ಸೂಕ್ತವಾದ ಪರಿಹಾರ ಕೊಡಬೇಕನ್ನೋ ಕೂಗು ಕೂಡ ಕೇಳಿ ಬರ್ತಾ ಇದೆ. ಈ ಬಗ್ಗೆ ನಮ್ಮ ಜೊತೆಗೆ ಮಾತನಾಡಲು ಮಾಜಿ ಸಚಿವರಾದಂಥ BR ಯಾವಗಲ್ ಅವರಿದ್ದಾರೆ. ಅವರನ್ನ ಮಾತಾಡ್ಸೋಣ. ಈಗ ನೀವು ಒಂದು ಮಾತು ಹೇಳಿದ್ರಿ, ಆ ಕುಟುಂಬ ಚಿನ್ನವನ್ನು ಯಾವ ರೀತಿ ಅಂದ್ರೆ ಎಷ್ಟು ಮೌಲ್ಯದ ಕೊಟ್ಟಿದೆ ಅದೇ ಸಮಾನಾಂತರವಾಗಿ ಪರಿಹಾರ ಬರಬೇಕು. ಆ ನಿಟ್ಟಿನಲ್ಲಿ ನಿಮ್ಮ ಹೋರಾಟ ಅಥವಾ ಆ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಯಾವ ರೀತಿ ಇರುತ್ತಂತ? ಕಡು ಬಡತನದಲ್ಲಿ ಇದ್ರೂ ಸಹಿತ ಆ ರೀತಿ ಕುಟುಂಬ 1 ಕೋಟಿ ರೂಪಾಯಿ ಮೌಲ್ಯ ಆಗಬಹುದಾದಂಥ ನಿಧಿಯನ್ನು ಸರ್ಕಾರಕ್ಕೆ ಜನರಿಗೆ ಅರ್ಪಣೆ ಮಾಡಿದ್ದು ನಿಜಕ್ಕೂ ಬಹಳ ಶ್ಲಾಘನೀಯವಾದದ್ದು, ಮೆಚ್ಚತಕ್ಕಂಥ. ಅದರಲ್ಲಿ 2 ಮಾತಿಲ್ಲ. ಅವತ್ತು ನಾನು ಭೇಟಿ ಕೊಟ್ಟಾಗ ಅದ್ರ ಪರಿಹಾರಾರ್ಥವಾಗಿ ಅವ್ರಿಗೆ ಅದೇನು ಅದರ ಮೌಲ್ಯ ಇತ್ತು, ಮೌಲ್ಯಕ್ಕೆ ಅನುಗುಣವಾಗಿ ಅವ್ರಿಗೆ ಪರಿಹಾರ ಕೊಡಬೇಕು. ಅದ್ರ ಬಗ್ಗೆ ನಾನು ಸಹಿತ ಮುಖ್ಯಮಂತ್ರಿ ಜೊತೆ ಮಾತಾಡ್ತೇನೆ ಅಂತ ಹೇಳಿದ್ದು ನಿಜ. ನಾನು ಈಗೂ ಆ ಮತಿಗೆ ಬದ್ಧನಾಗಿದ್ದೇನೆ. ಕಾನೂನಿನ ಚೌಕಟ್ಟಿನಲ್ಲಿ ಹಲವಾರು ಕಾನೂನುಗಳು ಅದರ ವ್ಯಾಪ್ತಿಯಲ್ಲಿ ಬರ್ತದೆ, ಆ ವ್ಯಾಪ್ತಿಯಲ್ಲಿ ಅವೆಲ್ಲ ಬರ್ತದೆ. ಕಾನೂನು ಚೌಕಟ್ಟಿನಲ್ಲಿ ಅವರಿಗೆ ಎಲ್ಲ ವಿಧವಾದಂಥ ಅನುಕೂಲತೆಗಳು ಮಾಡಿ ಅದೇನು ಅವರು ಸ್ವಯಂ ಆಗಿ ಅರ್ಪಣೆ ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಆ ಕೊಟ್ಟಿದ್ದ ಸರಿಸಮನಾದಂಥ ಪರಿಹಾರವನ್ನು ಅವರು ಒದಗಿಸ್ಬೇಕು ಅಂತ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. CM ಸಿದ್ದರಾಮಯ್ಯ ಅವ್ರಿಗೊಂದು ಭೇಟಿ ಮಾಡಿಸ್ತೀರಿ ಆ ಕುಟುಂಬನೋ ಆಮೇಲೆ ಅವರಿಗೆ ಯಾವ ರೀತಿ ಪರಿಹಾರ ಅಂದ್ರೆ ಅವರು ಒಂದು ಮನಿ ಬೇಕಂತ ಹೇಳಿದ್ದಾರೆ ಆ ಉದ್ಯೋಗ ಬೇಕಾ ಮಹಿಳೆಗೆ ಶಿಕ್ಷಣ ಏನು ಅದು ಸರಿ ಸಮವಾಗಿ ಅಂತ ಹೇಳ್ತೇನೆ. ಅದು ಹೇಳಿದ್ನಲ್ಲ ಈಗಾಗಲೇ ಸುಮಾರು ಅದು ಎಲ್ಲ ಸೇರಿದ್ರೆ ಸುಮಾರು 1 ಕೋಟಿ ರೂಪಾಯಿ ಮೌಲ್ಯ ಆಗುವಂಥ ಸಾಧ್ಯತೆ ಐತಿ ಅಷ್ಟು ಮಟ್ಟಿಗೆ. ಅವ್ರಿಗೇನು ಕಾನೂನು ರೀತಿ ಮಾಡ್ಲಿಕ್ಕೆ ಸಾಧ್ಯ ಐತಿ, ಅದು ಏನು ಕಳ್ಕೊಂಡಿದ್ದಾರೆ ಅಥವಾ ಅರ್ಪಿಸಿದ್ರೆ ಅದಕ್ಕೆ ಸರಿಯಾದಂಥ ಒಂದು ಪರಿಹಾರವನ್ನು ಅವ್ರಿಗೆ ಕೊಡಬೇಕು. ಮನೆ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಬೇರೆ ವಿಧವಾದಂಥ ಅವರು ಹೇಳ್ತಾ ಇದ್ರು ಮಗುವಿಗೆ ಕೆಲಸ ಕೊಡಬೇಕು, ಸರ್ಕಾರಿ ಕೆಲಸ. ಒಳ್ಳೆಯ ಸೂಚನೆ. ಅದ್ರ ಬಗ್ಗೆನೂ ಸಹಿತ ನಾನು CM ಅವರಿಗೆ ಪತ್ರ CM ಅವ್ರ ಜೊತೆ ಚರ್ಚೆ ಮಾಡ್ಕೊಂಡು ಪರಿಹಾರ ಕೊಡಿಸ್ಲಿಕ್ಕೆ ಸಂಪೂರ್ಣ ಪ್ರಯತ್ನ ಮಾಡ್ತೇನೆ. ಜಿಲ್ಲಾ ಮಂತ್ರಿಗಳಿದ್ದಾರ, ಶಾಸಕರುಗಳಿದ್ದಾರ, ಅವರು ಮತ್ತೆ ಮಾಡ್ತಾರೆ. ನಾನು ನನ್ನ ಪ್ರಯತ್ನವನ್ನು ಮಾಡ್ತೇನೆ. ಒಟ್ಟಾರೆ ಹೇಳ್ಬೇಕಂತಂದ್ರೆ ಏನು ರಿತ್ತಿ ಕುಟುಂಬ ಪ್ರಾಮಾಣಿಕವಾಗಿ ಚಿನ್ನವನ್ನು ಸರ್ಕಾರಕ್ಕೆ ಹಸ್ತಾಂತರ ಮಾಡಿದ್ರು ಆ ಕುಟುಂಬಕ್ಕೆ ನ್ಯಾಯಯುತವಾಗಿ ಏನು ಸಿಗಬೇಕು ಅದನ್ನು ನಾ ಕೊಡುವಂತ ಪ್ರಯತ್ನ ಮಾಡ್ತೀನಿ ಅಂತೇಳಿ ಮಾಜಿ ಸಚಿವರಾದಂಥ BR ಯಾವಗಲ್ರು ಹೇಳ್ತಾ ಇದ್ದಾರೆ. ಈ ಬಗ್ಗೆ ಕೂಡ ನಾ CM ಸಿದ್ದರಾಮಯ್ಯನವರ ಜೊತೆಗೆ ಚರ್ಚೆ ಮಾಡಿ ಆ ಕುಟುಂಬಕ್ಕೆ ನ್ಯಾಯಯುತವಾಗಿ ಏನು ಸಿಗಬೇಕು ಸಮಾನಾಂತರವಾಗಿ ಅಂದ್ರೆ ಅವರಿಗೆ ಸಿಕ್ಕಂತ ನಿಧಿಯ ಸಮಾನಾಂತರವಾಗಿ ಅವರಿಗೆ ಎಲ್ಲ ಸೌಕರ್ಯವನ್ನು ಕೊಡುವ ಕೆಲಸವನ್ನು ಕೂಡ ನಾನು ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ.